ರೆಡಿ 1 2 3 ಸ್ಟಾರ್ಟ್. ಗೈಸ್ ಇವತ್ತು ಏನಂದ್ರೆ ಗೋಸ್ಟ್ ಸ್ಟೋರಿ ಹೇಳೋಣ ಅನ್ಕೊಂಡಿದ್ದೀರಿ. ಅವನ್ಗೇನು स्टोरी सात बार बोल रहे हैं पढ़ने निकले वाले छात्रों को राजनीति से दूर रहना चाहिए. ಗೈಸ್ ಇವತ್ತು ನನಗಾಗಿರೋ ಹಾರರ್ ಎಕ್ಸ್ಪೀರಿಯನ್ಸ್ ಹೇಳೋಣ ಅಂತ ಹೇಳ್ಬಿಟ್ಟು, ನನ್ಗೆ ಎಲ್ಲರಿಗೂ ಅಷ್ಟೇ ದೆವ್ವದ್ದು ಸ್ಟೋರಿ ಕೇಳ್ಬೇಕಾದ್ರೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕೆ ಇವತ್ತು ಹೇಳೋಣ ಅಂತ. ನಿನ್ಗೆ ಯಾವ್ದಾದ್ರು ಆಗಿತ್ತೆ ಆತರ ಎಕ್ಸ್ಪೀರಿಯನ್ಸ್? ನಾನು ಇದುವರೆಗೆ ಯಾವ್ದು ಹತ್ರ ನೋಡಿಲ್ಲ. ನನಗಾಗಿದೆ, ಅದನ್ನ ಹೇಳ್ತೀನಿ. ಆದ್ರೆ ಇವಾಗೂನು ಯಾರು ನಂಬಲ್ಲ ಅದನ್ನ. ಬಟ್ ನಾನು ಇವಾಗ ಹೇಳ್ತೀನಿ. ನಿಮ್ಗೇನಾದ್ರೂ ಆಗಿದ್ರೂನು ಅದನ್ನ ಕಮೆಂಟ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ ಆಯ್ತಾ. ಇಲ್ಲಾಂದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಏನಾದ್ರು ಹೇಳಿದ್ರು ಸಾಕು, ನಾವು ಆ ಸ್ಟೋರಿನ ಹೇಳ್ತೀರಿ. ಹೇಳೋಣ ತಾನೆ? ಅವ್ರಿಗಾಗಿರೋ ಎಕ್ಸ್ಪೀರಿಯನ್ಸ್ ನ ಹೇಳಿದ್ರು ನಾವು ಹೇಳ್ತೀರಿ. ಓಕೆನಾ? ಇಂಟ್ರೆಸ್ಟಿಂಗ್ ಆಗಿದ್ಯಾ ಅಂತಾನು ಕಮೆಂಟ್ ಮಾಡಿ ಹೇಳಿ ಆಯ್ತಾ. ನನಗೆ ಹೆಂಗೆ ಇದಾಯ್ತು ನಾನು ಆಸ್ ಇಟ್ ಈಸ್ ಟ್ರೈ ಮಾಡಿ. ಇದೆಲ್ಲ ರಿಯಲ್ ಸ್ಟೋರಿನೇ. ಇವಳಿಗೆ ಎಕ್ಸ್ಪೀರಿಯನ್ಸ್ ಆಗಿರೋದು. ಇವಳು ನೋಡಿ ಇಲ್ಲ ಇವಳು ಕೇಳಿ ಎಲ್ಲ ಭಯ ಪಟ್ಕೊಂಡಿರೋದು ಅದನ್ನ ಹೇಳ್ತಾಳೆ. ನನಗೆ ಆತರದ್ದು ಯಾವ್ದು ಅಂತದಾಗಿಲ್ಲ. ಮಮ್ಮಿಗಾಗಿರೋ ಎಕ್ಸ್ಪೀರಿಯನ್ಸ್ ಅದು ನೀನ್ ಕಣ್ಣಾರೆ ನೋಡಿಲ್ಲ. ಅವೆಲ್ಲ ನಾನು ಹೇಳ್ಬೇಕಾದ್ರೆ ಗ್ರೂಪ್ ತರ ಹೇಳ್ಬೇಕಷ್ಟೇ. ನನಗಾಗಿರೋ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ ಆಯ್ತಾ. ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಹೇಳಿ. ನಿಮ್ಗೆ ಅದ್ರಲ್ಲಿ ಯಾವ ಎಲಿಮೆಂಟ್ ಇಷ್ಟ ಆಯ್ತು, ಇಲ್ಲ ಅವ್ರ ಸ್ಟೋರಿ ಇಷ್ಟ ಆಯ್ತು ಅಂತ ಹೇಳಿದ್ರು ಕಮೆಂಟ್ ಮಾಡಿ ಹೇಳಿ. ಗೈಸ್ ಈ ಸ್ಟೋರಿಗೆ ಈ ಗೆಟಪ್ ಸೂಟ್ ಆಗಲ್ಲ, ಸ್ಮಾರ್ಟ್ ಆಗಿದ್ದೀವಿ. ಸೊ ಲೆಟ್ಸ್ ಚೇಂಜ್ ದ ಗೆಟಪ್ ನೌ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದೆ ಎಫೆಕ್ಟ್? ಚೆನ್ನಾಗೈತಾ? ಚೆನ್ನಾಗಿದ್ಯಾ? ಇಲ್ಲ ಇನ್ನು ಭಯಂಕರವಾಗಿ ಇಲ್ಲ ಕಾಮಿಡಿ ಆಗಿದ್ದೀರಾ? ಗೈಸ್ ಇವಾಗ ಸ್ಟೋರಿ ಹೇಳೋಣ ಸಾಕು, ಓವರ್ ಬಿಲ್ಡಪ್ ಆಯ್ತು. ಫಸ್ಟ್ ಸ್ಟೋರಿ ಏನ್ ಗೊತ್ತಾ, ನಿಯರ್ ಬೈ ಕೊಳ್ಳೇಗಾಲ ಹತ್ರ. ಏನಂದ್ರೆ ಅಲ್ಲೆಲ್ಲ ಸ್ವಲ್ಪ ಅವಾಗ ಇವಾಗ ಹೆಂಗಿದೆ ಅಂತ ಗೊತ್ತಿಲ್ಲ. ಅವಾಗ ಅಂದ್ರೆ ದೆವ್ವಗಳೆಲ್ಲ ಸ್ವಲ್ಪ ಅವಾಗ ಅಂದ್ರೆ ದೆವ್ವಗಳು ಸ್ವಲ್ಪ ಜಾಸ್ತಿ ಇರ್ತಾ ಇತ್ತು. ನಿಜವಾಗ್ಲೂ ಎಷ್ಟು ಭಯ ಆಗ್ತಾ ಇತ್ತು ಅಂದ್ರೆ ಅವಾಗ ನಾವ್ ಇನ್ನು ಇಷ್ಟಿಷ್ಟೇ ಮಕ್ಳು. ಆಮೇಲೆ ದೊಡ್ಡವರಾಗಿದ ತಕ್ಷಣ ನಾವು ಬ್ಯಾಂಗ್ಳೂರಿಗೆ ಅವಾಗ ದೊಡ್ಡವರಾದ್ಮೇಲೆ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದ್ಬಿಟ್ರಿ. ಫಸ್ಟ್ ಎಲ್ಲ ಅಲ್ಲೇ ಇದ್ದಿದ್ದು. ನಾನೊಂದು ಅಷ್ಟಿದ್ದೆ, ನಮ್ಮ ಅಕ್ಕ ನನ್ಗಿನ 1 ವರ್ಷ ಇದ್ದಾಗಿದ್ದು. ಅವಾಗಿನ್ನು ನಾವೆಲ್ಲ ಸ್ಕೂಲ್ಗೆಲ್ಲ ಹೋಗ್ತಾ ಇದ್ದಿಲ್ಲ. ನೀನು ಭಯಂಕರವಾಗಿದ್ಯಾ? ಆಗಿನ್ನು ಸ್ಕೂಲ್ಗೆಲ್ಲ ಹೋಗ್ತಾ ಇದ್ದಿಲ್ಲ. ಬಟ್ ಅಲ್ಲಿ ಊರಲ್ಲಿ ಇದ್ದಿದ್ದು. ನಾವಿನ್ನೂ ಚಿಕ್ಕ ಮಕ್ಳಲ್ವಾ. ಅದಕ್ಕೆ ಒಂದಿನ ರಾತ್ರಿ ನಮ್ಮಪ್ಪ ನಮ್ಮಮ್ಮ ನಾನು ನಮ್ಮಕ್ಕ ಮಲ್ಗಿದ್ರಿ ಆಯ್ತಾ. ಏನಾಯ್ತಂದ್ರೆ ಸಡನ್ ಆಗಿ ನಮ್ಮಮ್ಮ ಏನೋ ಕೆಳಗಡೆ ಏನೋ ಮಲ್ಗಿಸ್ಕೊಂಡು ನಮ್ಮನ್ನ ಇಟ್ಕೊಂಡಿದ್ರು. ನಮ್ಮಪ್ಪ ಮೇಲೆ ಬೆಡ್ ಮೇಲೆ ಮಲ್ಗಿದ್ರು. ಸಡನ್ ಆಗಿ ಯಾರೋ ಡೋರ್ ತಟ್ಟಂಗಾಯ್ತು. ನನಗೆ ಆ ಟೈಮ್ಗೆ ಎಚ್ಚರ ಆಗ್ಬಿಟ್ಟು ಕುತ್ಕೊಂಡು ಅಳ್ತಾ ಇದ್ದೀನಿ ನಾನು ಅಂತ ಹೇಳ್ಬಿಟ್ಟು. ಅಂದ್ರೆ ಯಾರೋ ತಟ್ತಾ ಇದಾರೆ ಅಂತ. ನಮ್ಮ ಅಪ್ಪ ಅಮ್ಮಗೆ ಆ ಟೈಮ್ಗೆ ನಿಜವಾಗ್ಲೂ ಅದೇನಾಗಿತ್ತೋ ಗೊತ್ತಿಲ್ಲ. ಬಟ್ ನಾವು ಏನಾದ್ರು ದೆವ್ವನೇ ಏನಾದ್ರು ಮಾಡಿ ಮಲಗಿಸೇ ಇತ್ತ ಗೊತ್ತಿಲ್ಲ. ಬಟ್ ನಾನು ಅಳ್ತಾ ಇದ್ದೀನಿ, ಕುತ್ಕೊಂಡು ಅಳ್ತಾ ಇದ್ದೀನಿ ಜೋರಾಗಿ ಅಳ್ತಾ ಇದ್ದೀನಿ. ಆಮೇಲೆ ನಮ್ಮ ಅಕ್ಕಗೂ ಎಚ್ಚರ ಆಯ್ತು. ನಮ್ಮ ಅಕ್ಕನೂ ಎದ್ಲು. ಹೋಗ್ಬಿಟ್ಟು ನಾವು ನಮ್ದು ಅಲ್ಲಿ ಒಂದು ವಿಂಡೋ ತರ ಇತ್ತು ಸ್ವಲ್ಪ. ಆ ವಿಂಡೋದು ಹಿಂಗೆ ಸ್ಕ್ರೀನ್ ಆ ಕಡೆ ಎಳೆದ್ಲು ನಮ್ಮ ಅಕ್ಕ. ಒಂದು ಕೊಳ್ಳಿದೆವು ಇಟ್ಟಿರ್ತೈತೆ. ಹೆಂಗ ಕಾಣಿಸ್ತಂದ್ರೆ ಗೈಸ್ ನನ್ಗೆ ಅದು ಹೇಳಕ್ಕೂ ಬರ್ತಲ್ಲ. ಹಂಗ ಕಾಣಿಸ್ತು ನಮ್ಗೆ. ಬೈದಲ್ಲಿ ಓಡೋಗಿ ಅನ್ಕೊಂಡು ಓಡೋಗಿ ಅದ್ರಲ್ಲಿ ಮಲ್ಗಿ ನಮ್ಮ ಅಪ್ಪ ಅಮ್ಮನ ಇಬ್ಬರನ್ನೂ ಎಬ್ಬರಿಸಿದ್ರು. ಇಬ್ರು ಎದ್ದೊಳ್ತಾ ಇಲ್ಲ. ಏನಕ್ಕೆ ಎದ್ದೊಳ್ತಾ ಇಲ್ಲ ಅಂತ ಗೊತ್ತಿಲ್ಲ. ಅದೇ ಆಮೇಲೆ ಏನೋ ಬೆಳಿಗ್ಗೆವರೆಗೂ ಎದ್ದಿಲ್ಲ ಅವ್ರು. ಆಮೇಲೆ ಬೆಳಿಗ್ಗೆ ಎದ್ದು ನೋಡ್ತಾರೆ. ನನ್ಗೆ ನಮ್ಮ ಅಕ್ಕಗೆ ಫುಲ್ಲು ಜ್ವರ. ನಮ್ಗೆ ಇನ್ನೂ ನೆನಪಿದೆ. ನನ್ಗೆ ನಮ್ಮ ಅಕ್ಕಗೆ ಅದನ್ನ ಮರೆಯಕ್ ಆಗದೆ ಇರೋ ಅಷ್ಟು ಭಯಂಕರವಾಗಿರೋದು. ನಾನಿನ್ನು ಏನೋ ಸುಮ್ನೆ ಇರೋ ಯಾಕೋ ಸುಮ್ನೆ ಇರೋ. ನನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಸ್ಟೋರಿನ. ನಿಜವಾಗ್ಲೂ ಆ ಟೈಮ್ಗೆ ಬೆಳಿಗ್ಗೆಗೆ ನಮ್ಗೆ ಹೆಂಗ ಆಯ್ತಂದ್ರೆ ಸುಮ್ನೆ ಇರು ಫ್ರೆಂಡ್ಸ್, ಭಯ ಆಗ್ತಿಸ್ಬೇಡ. ಇವಾಗ ಇರೋ ಎಫೆಕ್ಟೇ ಭಯ ಆಗ್ತೈತೆ ಆಕ್ಚುಲಿ. ನಿಜವಾಗ್ಲೂ ಗೈಸ್ ಎಷ್ಟು ಭಯ ಆಯ್ತು ಗೊತ್ತಾ ಆ ಟೈಮ್ಗೆ. ಬೆಳಿಗ್ಗೆಗೆ ಅವ್ರಿಗೆ ಅರ್ಥ ಆಗ್ತಲ್ಲ. ಇವಾಗೂ ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ. ಬಟ್ ನನಗೆ ನಮ್ಮ ಅಕ್ಕಗೆ
ನನ್ಗೆ ನಮ್ಮ ಅಕ್ಕಗ್ ಮಾತ್ರ ಗೊತ್ತಿರೋದು. ನನಗೆ ಇನ್ನೂನು ನಾನು ಇಷ್ಟು ದೊಡ್ಡವಳಾಗಿದ್ರು ನನ್ಗೆ ಇಷ್ಟು ವರ್ಷನೂ ಇನ್ನು ಮತ್ತೆ ಆ ಕನ್ಸು ಬಂದೇ ಬರುತ್ತೆ ನನ್ಗೆ. ನಾವ್ ಹಿಂಗ್ ಬಗ್ಗೆ ನೋಡಿರೋದು. ನೀನ್ ನೋಡ್ದ ನಮ್ಮ ಅಕ್ಕ ನಾನು ಇಬ್ರುನು. ಮಾಡಕ್ಕಿನ್ ಕೆಲ್ಸ ಇರ್ಲಿಲ್ಲ ಅವಾಗ. ನಿಜವಾಗ್ಲೂ ಗೈಸ್ ಆ ಟೈಮ್ಗೆ ನಮ್ಮಮ್ಮ ನಮ್ಮಪ್ಪ ಯಾಕೆ ಎದ್ದಿಲ್ಲ ಅಂತ ನಮಗ್ ಗೊತ್ತಿಲ್ಲ, ನಾವ್ ಯಾಕೆ ಎದ್ದೋದ್ರಿ ಅಲ್ಲ ಅಂತಾನು ಗೊತ್ತಿಲ್ಲ. ಅದೊಂದು ಎಕ್ಸ್ಪೀರಿಯನ್ಸ್ ಆಯ್ತು. ಸೆಕೆಂಡ್ ಬಂದ್ಬಿಟ್ಟು ಇದು ನನ್ಗೆ ನಿಜಾಗ್ಲೂ ಹಾರರ್ ಆಗಿತ್ತು, ಬಟ್ ನಿಜಾಗ್ಲೂ ದೆವ್ವ ಆ ಟೈಮ್ ಬಂತಾ ಇಲ್ಲ ಅಂತ ಗೊತ್ತಿಲ್ಲ. ನಾವು ಅದು ಇಲ್ಲಿ ಬ್ಯಾಂಗ್ಳೂರಿಗೆ ಬಂದ್ಮೇಲೆ ಸಂಡೇ ಆದ್ರೆ ಸಾಕು ನಾವು ಚರ್ಚ್ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ರಿ, ನಿಖಿತಾ ಅಂತ. ನಾನು ನಮ್ಮ ಅಕ್ಕ ಎಲ್ಲ ಹೋಗ್ತಾ ಇದ್ರಿ. ಯಾವಾಗ್ಲೂ ಸಂಡೇ ಆದ್ರೆ ಸಾಕು ಅಲ್ಲೇ ಮೂವಿ ನೋಡ್ಕೊಂಡು ತಿನ್ಕೊಂಡು ಆಮೇಲೆ ರಾತ್ರಿಗೆ ಮನೆಗೆ ಬರ್ತಾ ಇದ್ರು. ಅವಾಗ ಹೋಗ್ತಾ ಇದ್ಲು ಅನ್ಸುತ್ತೆ. ಅವಳು ಯಾಕೆ ಬಂದಿಲ್ಲ ಅಂತ ನಂಗೆ ಗೊತ್ತಿಲ್ಲ ಗೈಸ್. ಒಟ್ನಲ್ಲಿ ನಾನು ಹಿಂಗ್ ಬರ್ತಾ ಇದ್ದೆ ಆಯ್ತಾ. ನಾನು ಆ ಏರಿಯಾದಲ್ಲೇ ಯಾವಾಗ್ಲೂ ಒಂದ್ ಹುಡ್ಗ ನಡ್ಕೊಂಡು ಹೋಗೋದು, ಸ್ವಲ್ಪ ಅಷ್ಟು ಪರಿಚಯ ಇಲ್ಲ ಅಂದ್ರೆ ಸ್ವಲ್ಪ ನಾರ್ಮಲ್ ಆಗಿ ಪರಿಚಯ ಇದ್ದ, ಅಲ್ಲಿ ಓಡಾಡ್ಕೊಂಡಿದ್ದ. ಅವನದು ಸಡನ್ ಆಗಿ ಬ್ಯಾನರ್ ಹಾಕಿದ್ರು ಒಂದು ಕಂಬದ ಹತ್ರ. ಬ್ಯಾನರ್ ಹಾಕ್ಬಿಟ್ಟು ಇವನ್ ರೆಸ್ಟ್ ಇನ್ ಪೀಸ್ ಅಂತ ಹಾಕ್ತಾರಲ್ಲ ಆ ಥರ ಹಾಕಿದ್ರು. ನಾನು ಅದೇ ಯೋಚನೆ ಇಟ್ಕೊಂಡು ಹೋದ್ನ, ಇವನು ಸತ್ತೋಗ್ಬಿಟ್ಟು ನಾನು ಇವನ್ ಯಾಕೆ ಸತ್ತೋದ್ನ ಅಂತ. ಇಷ್ಟು ಚಿಕ್ಕ ವಯಸ್ಸಿಗೆ ಏನ್ ಸತ್ತೋದ್ನ, ಇನ್ನು ಚಿಕ್ಕ ಹುಡುಗನೇ, ಈ ವಯಸ್ಸಿಗೆ ಸತ್ತೋದ್ನ ಅನ್ನೋ ಯೋಚನೆಯಲ್ಲಿ ಹೋದ್ನೋ ಇಲ್ಲ ನಿಜವಾಗ್ಲೂ ಅವ್ನ ಹಿಂದೆನೆ ಬಂದ್ಬಿಟ್ನ ಅಂದ್ರೆ ಒಂಚೂರು ಪರಿಚಯ ಇದ್ದ, ಅದಕ್ಕೆ ಹಿಂದೆನೆ ಬಂದ್ಬಿಟ್ಟ ನನಗೆ ಗೊತ್ತಿಲ್ಲ. ನಾನು ಅವಾಗ ಸ್ಕೂಲ್ ಓದ್ತಾ ಇದ್ದಿದ್ದು, ನನ್ನ ಬರ್ಡೇ ಇತ್ತು ನೆಕ್ಸ್ಟ್ ದಿನ. ಬೇರೆ ಕುತ್ಕೊಂಡು ನಾನು ರೂಮಲ್ಲಿ ಯಾವಾಗ್ಲೇ ಆಗ್ಲಿ ಏನಾದ್ರು ಬರಿತಾ ಇದ್ದೀನಿ ಓದ್ತಾ ಇದ್ದೀನಿ ಅಂದ್ರೆ ಪದೇ ಡೋರ್ ತೆಗ್ದು ಇದ್ ಮಾಡ್ತಾರೆ ಅನ್ಬಿಟ್ಟು ನಾನು ಯಾವಾಗ್ಲೂ ಡೋರ್ನ ಲಾಕ್ ಮಾಡ್ಕೊಂಡೆ ನಾನು ಬರೆಯೋದೇ ಆಗ್ಲಿ ಓದೋದೇ ಆಗ್ಲಿ. ಸುಮ್ನೆ ಡಿಸ್ಟರ್ಬ್ ಮಾಡ್ತಾರೆ ಅನ್ಬಿಟ್ಟು ನಾನು ಸುಮ್ನೆ ಇರು, ಬರೆಯೋದು ಓದೋದು ನನ್ಗೆ ನಿಜವಾಗ್ಲೂ ಭಯ ಆಗ್ತೈತೆ. ಇನ್ನು ಬೆಳಕಲ್ಲೇ ಇದೆ ಆದ್ರೂ ಭಯ ಆಗ್ತೈತೆ. ಓದೋದು ಬರೆಯೋದೆಲ್ಲ ನಾನು ಹಂಗೆ ಮಾಡೋದು. ಸಡನ್ ಆಗಿ ನಾನು ಏನಂತಾರೆ ಅದು ಬರವಣಿಗೆನ ಹ್ಯಾಂಡ್ ರೈಟಿಂಗ್ ಬರಿತಾ ಇದ್ದೆ. ಸಡನ್ ಆಗಿ ಇವಾಗ ಇವ್ನು ಕರೆದ್ನಲ್ಲ, ಹೆಂಗೆ ಕರಿ ಈ ಥರನೇ ಇವ್ ನನ್ಗೆ ನಿಜಾಗ್ಲೂ ಬಿದ್ದಂತ ಬುಕ್ನ ಬಿಸಾಕಿ ಚಿಲ್ಕ ಓಪನ್ ಮಾಡಕ್ ಆಗ್ತಾ ಇಲ್ಲ ನನ್ಗೆ. ಅದು ಹಳೆ ಮನೇಲಿ, ನಾವು ಅವಾಗ ಸತ್ತ ಮನೇಲಿ ಇದ್ರಿ, ಆ ಮನೇಲಿ ಹಿಂಗೆ ತೆಗಿತಾ ಇದ್ದೀನಿ. ನನಗೆ ನಿಜ ಅದು ಮಾತ್ರ ನನ್ಗೆ ಇನ್ನು ನಿಜ ಅಂತ ಕ್ಲಾರಿಫೈ ಆಗಿಲ್ಲ. ನಿಜವಾಗ್ಲೂ ಆಯ್ತಾ ಇಲ್ಲ, ನಾನು ಅದೇ ಥಾಟ್ ಇಟ್ಕೊಂಡು ಬಂದ್ಬಿಟ್ಟು ಇದಾಯ್ತು. ನಮ್ಮಪ್ಪ ನಮ್ಮಮ್ಮ ನಮ್ಮ ಅಕ್ಕ ಹಾಲಲ್ಲಿ ಕುತ್ಕೊಂಡು TV ನೋಡ್ತಾ ಇದ್ದಾರೆ. ಜೋರಾಗಿ ಅಂತ ಅಳ್ತಾ ಇದ್ದೀನಿ. ಅವ್ರಿಗೆ ಸಾಕು ಏನಾಯ್ತು ಅಂದ್ಬಿಟ್ಟು. ನನ್ಗೆ ನಿಜವಾಗ್ಲೂ ಹತ್ಕೊಂಡು ದೆವ್ವಾಯ್ತು ಒಳಗೆ ಅಂತ ಹೇಳ್ಬಿಟ್ಟು ರೂಮಲ್ಲಿ. ಅಯ್ಯೋ ನಿಜವಾಗ್ಲೂ ಅದು ನನಗೆ ಹಾರರ್ ಎಕ್ಸ್ಪೀರಿಯನ್ಸ್. ಬಟ್ ಅದು ನಿಜವಾಗ್ಲೂ ದೆವ್ವ ಹಿಂದೆ ಬಂತ, ಹುಡ್ಗ ಬಂದ ಹಿಂದೆ ಅಂತ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಅವಾಗ ಅದೇ ನಿಯರ್ ಬೈ ಕೊಳ್ಳೇಗಾಲ ಇದ್ರಲ್ಲ, ಅಲ್ಲಿ ನಡೆದಿರೋದು ಥರ್ಡ್ ಎಕ್ಸ್ಪೀರಿಯನ್ಸ್. ಅದು ನಮ್ಗೇನಾಗಿಲ್ಲ. ನಮ್ಮಪ್ಪ ನಮ್ಮಮ್ಮ ಯಾವಾಗ್ಲೂ ಹಿಂಗೆ ಹೋಗ್ತಾ ದೆವ್ವ ಯಾವಾಗ್ಲೂ ಒಂದು ಟೈಮಿಂಗ್ಸ್ ಇರ್ತಾ ಇತ್ತಂತೆ. ಅದು ಯಾವಾಗ್ಲೂ ಹಿಂಗೆ ಹೋಗ್ತಾ ಇತ್ತಂತೆ. ನಮ್ಮಪ್ಪ ಹೇಳ್ತಾ ಇದ್ದಿದ್ದು, ನಿಮ್ಮಮ್ಮಗೆ ಯಾವಾಗ್ಲೂ ಅದು ಏನಂತಾರೆ ಡೋರ್ ಲಾಕ್ ಮಾಡ್ತಾರಲ್ಲ ಅದರಲ್ಲಿ ತೋರಿಸ್ತಾ ಇದ್ರಂತೆ. ಅದು ನೋಡಿ ಹಿಂಗೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅಂದ್ರೆ ಯಾವಾಗ್ಲೂ ಒಂದೇ ಟೈಮ್ಗೆ ಅದು ಹಿಂಗೆ ಹೋಗುತ್ತೆ, ಪಾಸ್ ಆಗ್ತಾ ಇರ್ತೈತೆ, ಅದನ್ನ ಡೋರಲ್ಲಿ ನಿಲ್ಸ್ಕೊಂಡು ಇದು ಮಾಡ್ತಾ ಇದ್ರು. ನನಗೇನು ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿಲ್ಲ, ನಂಗೆ ಒಂದೇ ಎಕ್ಸ್ಪೀರಿಯನ್ಸ್ ಆಗಿದ್ದು. ಬಟ್ ನಮ್ಮ ಅಪ್ಪಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗೈತೆ. ಅವಾಗ ಅವರೆಲ್ಲ ಅಲ್ಲೇ ಜಾಸ್ತಿ ಹುಟ್ಟಿ ಬೆಳೆದಿರೋದಲ್ವ, ಅಲ್ಲೇ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗೈತೆ. ಮತ್ತೆ ಒಂದಿನ ನಮ್ಮಪ್ಪ ಮಲ್ಗಿದ್ದಾಗೂ ಎದೆ ಮೇಲೆ ಯಾರೋ ಹಿಡ್ಕೊಂಡಂಗೆ, ಯಾರೋ ಬಂದು ಕೂತು ಹಿಡ್ಕೊಂಡಂಗೆ. ಆಮೇಲೆ ನಮ್ಮಮ್ಮ ಅಂದ್ರೆ ನಾವು ಪ್ರೇಯರ್ ಮಾಡ್ತಿರಲ್ಲ, ಪ್ರೇಯರ್ನ ಮಾಡಿ ಅದು ಎದ್ದು ಹೋಗ್ತಾ ಇತ್ತಂತೆ. ಅಷ್ಟೊರ್ಗು ಇಲ್ಲಿ ಹಂಗೆ ಕುತ್ಕೊಬಿಡ್ತಾ ಇತ್ತಂತೆ, ಎದ್ದೇ ಹೋಗ್ತಾ ಇದ್ದಿಲ್ಲ ಅಂತೆ. ಹೆಂಗೈತೆ ಸ್ಟೋರಿ? ನಿಜವಾಗ್ಲೂ ಎಷ್ಟು ಭಯ ಆಗುತ್ತೆ ಗೊತ್ತಾ ಗೈಸ್. ಇದೆಲ್ಲ ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಗೊತ್ತಿರುತ್ತೆ. ಇವರೆಲ್ಲ ಹೇಳಿದ್ರೆ ನಂಬೋದೇ ಇಲ್ಲ. ನಿಮಗೆ ಯಾವ್ದಾದ್ರು ದೆವ್ವದ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನಮ್ಗೆ ಕಮೆಂಟ್ ಮಾಡಿ ಆಯ್ತಾ. ನನಗೆ ಇದು ಕಂಡ್ರೆ ಯಾರು ಭಯ ಬೀಳ್ತಾರೋ ಅಂತವ್ರಿಗೆ ಈ ತರ ಎಕ್ಸ್ಪೀರಿಯನ್ಸ್ಗಳಾಗೋದು. ಆದ್ರೆ ನಮ್ಮಂತವ್ರಿಗೆಲ್ಲ ನಾವು ದೆವ್ವನೂ ನೋಡಿಲ್ಲ, ಅಂತ ಸೀನ್ಗಳು ಆಗಿರಲ್ಲ. ಯಾಕಂದ್ರೆ ನಾವು ಭಯ ಬಿಡಲ್ಲ, ಅಷ್ಟೇ ಡಿಫ್ರೆನ್ಸ್. ಅದೇ ನಿಮ್ಮ ಅಮ್ಮಗ ಆಗಿದೆ ಅಲ್ಲ, ಇವ್ರ ಅಮ್ಮಗ ಆಗಿದೆ, ಬಟ್ ಇವ್ನ್ ನಂಬಲ್ಲ ಅದನ್ನ. ಆದ್ರೆ ನಮ್ಮ ಅಮ್ಮಗೂ ಭಯ ಇಲ್ಲ.
ಅದೊಂಥರ ಆವರ್ಸ್ಕೊಂಡಿರೋದು. ಬಟ್ ಅವ್ರ ಮಮ್ಮಿಗೆ ಇವಾಗೂನು ಅವಾಗವಾಗ ಕಾಣಿಸುತ್ತೆ, ಅವಾಗವಾಗ ಹೇಳ್ತಾರೆ ಅಲ್ಲಿದೆ ಇಲ್ಲಿದೆ, ಅಲ್ಲಿ ಕೂತೈತಿ ಇಲ್ಲಿ ಕೂತೈತಿ ಅಂತ ಹೇಳ್ತಾರೆ. ನಮ್ಗೆ ಭಯ ಆಗ್ಬಿಡುತ್ತೆ ಒಂದೊಂದ್ಸರಿ. ಅದೇ ಅದು ನಿಜವಾಗ್ಲೂ ಅದು ಊಹೆನ ಅವ್ರಿಗೆ ಇಲ್ಲ ನಿಜವಾಗ್ಲೂ ಆಗಿರೋದ ಅದಂತೂ ಗೊತ್ತಿಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಪವರ್ ಐತೆ, ಯಾರು ಎಲ್ಲಿದ್ದಾರೆ ಏನೆಲ್ಲ ಗೊತ್ತಾಗ್ಬಿಡುತ್ತೆ. ನಿಜವಾಗ್ಲೂ ನಿಮ್ಗೆ ಏನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಹೇಳಿ. ಮತ್ತೆ ಇನ್ನೊಂದ್ಸರಿ ನಾವು ಅವಾಗ ಇಲ್ಲಿ ಬ್ಯಾಂಗ್ಳೂರಲ್ಲೇ ಬಂದಿದ್ದಾಗ ಒಂದ್ಸರಿ ಏನು ನಮ್ಮಮ್ಮ ಒಳಗಿದ್ರು, ನಮ್ಮಪ್ಪ ಕೆಲಸ ಮುಗಿಸ್ಕೊಂಡು ಮಖನ ಫೇಸ್ ವಾಶ್ನ ಆಚೆ ಬಂದು ತೊಳಿತಾರೆ ಅಲ್ಲಿ ನಲ್ಲಿಲಿ ತೊಳ್ಕೊಂಡು ಹಿಂಗ್ ಬರ್ತಾ ಇದ್ದಾಗ ಅಲ್ಲಿ ಹುಣಸೆ ಮರ ಇತ್ತು. ಹುಣಸೆ ಮರದ ಮೇಲೆ ಯಾರೋ ಕೂತಂಗೆ ನಮ್ಮಪ್ಪನೇ ನೋಡ್ತಾ ಇದ್ದಂಗೆ ಅನಿಸ್ತದೆ. ನಮ್ಮಪ್ಪ ದವ 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 ಅಂತ ಓಡ್ಕೊಂಡ್ಬಿಟ್ಟು ನಮ್ಮಮ್ಮಗೆ ಭಯ ಆಗ್ಬಿಟ್ಟು ನಮ್ಮಪ್ಪ ಇಂದಾನೆ ನನಗ್ ಬಂದಿರೋದು ಭಯ. ನಿದ್ದೆ ಮಾಡಲ್ಲ ಇವಳು. ನೀನ್ ಇರ್ತೀಯಲ್ಲ ಇವತ್ತು ಅದಕ್ಕೆ ಧೈರ್ಯವಾಗಿ ಸ್ಟೋರಿ ಹೇಳ್ತಾ ಇದೀನಿ ಗೈಸ್. ಇಲ್ಲಾಂದ್ರೆ ನಾನು ಅಷ್ಟು ಧೈರ್ಯ ಮಾಡ್ತಾ ಇದ್ದಿಲ್ಲ. ಇವಾಗ ಅಷ್ಟೇ ಮೇಲೆ ನೋಡ್ತೇನೆ ಯಾರು ಕರೀತಾ ಇರೋದು ಅಷ್ಟು ಭಯ. ನಿಜವಾಗ್ಲೂ ಸ್ವಲ್ಪ ಭಯ ಆಗುತ್ತೆ. ಆದ್ರೆ ಈ ಮನೆಗ್ ಬಂದ್ಮೇಲೆ ಸ್ವಲ್ಪ ಧೈರ್ಯ ಅನ್ನೋದು ಒಂಚೂರು ಕಲ್ತಿದೀನಿ. ಯಾಕಂದ್ರೆ ನೈಟ್ ಅಲ್ಲಿ ಇವನು ನೈಟ್ ಶಿಫ್ಟ್ ಇರಲ್ಲ, ನನ್ಗೂ ಗೊತ್ತಾಗ್ತಾ ಯಾರು ಬರಲ್ಲ ಅಂತ ಗೊತ್ತು ಆ ಟೈಮಲ್ಲಿ. ಅದಕ್ಕೆ ನಾನು ಸ್ವಲ್ಪ ಧೈರ್ಯ ತಗೊಂಡಿನಿ. ಬಟ್ ಅವಾಗಂತೂ ಸಿಕ್ಕಾಪಟ್ಟೆ ಹೆದರಿಕೆ ಆಗ್ತಾ ಇತ್ತು. ಹೌದು, ಸ್ಟೋರಿನ ಕಂಟಿನ್ಯೂ ಮಾಡ್ಬಿಡೋಣ ಇರೋ. ನಮ್ಮ ಅಪ್ಪ ದಬ ದಬ ಅಂತ ಓಡೋಗ್ಬಿಟ್ಟು ಡೋರ್ ತಟ್ಬಿಟ್ಟು ನಮ್ಮ ಅಮ್ಮನ ಕರೀತಾವ್ರೆ, ನೋಡು ಆಚೆ ಏನೋ ಇದೆ ಅಂತ ಹೇಳ್ಬಿಟ್ಟು. ಅಮ್ಮ ಸ್ನಾನ ಮಾಡ್ಕೊಂಡು, ಅಮ್ಮ ಧೈರ್ಯ ಮೆಚ್ಬೇಕು, ಸ್ನಾನ ಮಾಡ್ಕೊಂಡು ಫುಲ್ಲು ಕೂದಲೆಲ್ಲ ಬಿಟ್ಕೊಂಡಿದ್ದಾರೆ. ಆ ಹುಣಸೆ ಮರ ಸುತ್ತ ನೋಡ್ಕೊಂಡ್ ಬಂದವ್ರೆ, ಎಲ್ಲೂ ದೆವ್ವ ಇದ್ದಿಲ್ಲ ಅಂತೆ. ಇದು ನಮ್ಮಪ್ಪ ಹೇಳಿದ್ ನನಗೆ ಅವಾಗ. ನಮ್ಮ ಬ್ಲಡ್ ಏನು ಬಂದಿಲ್ಲ, ನಮ್ಮ ಅಪ್ಪಂದೇ ಬಂದಿರೋದು. ಫುಲ್ಲು ಬೈದಂಗೋಲಿ ನಾನು. ನಮ್ಮ ಅಕ್ಕ ಇನ್ನೂ ಬೈದಂಗೋಲಿ ಇಲ್ಲ, ಅವಳು ಸ್ವಲ್ಪ ಹಿಂಗಿಂಗೆ. ನಾನು ಅವಾಗ ಕಮ್ನಳ್ಳಿಲಿದ್ದೆ, ನಮ್ಮಪ್ಪ ನಮ್ಮಮ್ಮ ಇಲ್ಲಿ ಬಂದಿದ್ರು ವೀರನಪಾಳ್ಯದಲ್ಲಿ. ಅವಾಗ ಇದಾಗಿದ್ದು. ಅವಾಗ ನಮ್ಮಮ್ಮ ಸುತ್ತ ಹುಣಸೆ ಮರ ಸುತ್ಕೊಂಡ್ ಬಂದ್ಬಿಟ್ಟು ನೋಡಿದಾರೆ. ಏನೂ ಇಲ್ಲ, ನೀನ್ ಸುಮ್ನೆ ಎದ್ರಕೊಂಡಿದ್ಯಾ ಕ್ಯಾ ಅಂತ ಹೇಳ್ಬಿಟ್ಟು ನಮ್ಮಪ್ಪಗೆ ಹೇಳ್ಬಿಟ್ಟು ಇದ್ ಮಾಡಿದ್ದು. ಅದೇ ನಮ್ಮಪ್ಪ ನಮ್ಗೆ ಹೇಳುವಾಗ ನಮ್ಮಪ್ಪಗೂನು ಒಂದೊಂದ್ಸರಿ ಊಹೆ ಆಗುತ್ತಾ, ನನ್ಗೂ ಊಹೆ ಅನ್ನೋದಾಗುತ್ತಾ ಗೊತ್ತಿಲ್ಲ. ಬಟ್ ಇದು ನಿಜವಾಗ್ಲೂ ನಡೆದಿರೋ ಎಕ್ಸ್ಪೀರಿಯನ್ಸ್ ಗೈಸ್. ನಿಮ್ಗೆ ಏನೇನಾಗಿದೆ ನೀವು ಬೇಕಾದ್ರೆ ನನ್ಗೆ DM ಮಾಡಿ, ಇಲ್ಲ ಹೆಂಗಾದ್ರೂ ಸ್ಟೋರಿ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಹೇಳಿ. ಇಂಟ್ರೆಸ್ಟಿಂಗ್ ಆಗಿದ್ರೆ ನಾವು ನೆಕ್ಸ್ಟ್ ಸ್ಟೋರಿನ ಮಾಡೋಣ. ಏನಂತೀಯ? ನಿಮಗೆ ಏನ್ ಅನಿಸ್ತು? ನನ್ಗೆ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ಬಂತಾ ಇಲ್ಲ ಗೊತ್ತಿಲ್ಲ. ನಿಮ್ಗೆ ಎಷ್ಟು ಅರ್ಥ ಆಯ್ತು, ನಿಮ್ಗೆ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ ಹೇಳಿ. ನಿಮ್ ಸ್ಟೋರೀಸ್ ಕೂಡ ಹೇಳಿ. ಚಿಕ್ಕದಾದ್ರೂ ದೊಡ್ಡ ವಿಷಯ ಆದ್ರೂ ದೆವ್ಗಳ ಸ್ಟೋರಿ ಅಂದ್ರೆ ಎಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಇರುತ್ತೆ. ನಿಮಗೆ ಏನ್ ಅನಿಸ್ತಾ ಅಂತ ಹೇಳ್ಬಿಟ್ಟು ಹೇಳಿ. ನಿಮ್ ಸ್ಟೋರೀಸ್ ಕೂಡ ಇದ್ರೆ, ಈ ತರದ್ದು ಸಣ್ಣ ಪುಟ್ಟದು ಥ್ರಿಲ್ಲಿಂಗ್ ಆಗಿರೋದಿದ್ರೆ ಹೇಳಿ. ನಾವಂತ ತಗೊಂಡು ನಮ್ ವ್ಯೂವರ್ಸ್ ಸ್ಟೋರಿ ಅಂತ ಹೇಳ್ಬಿಟ್ಟು ನಾವು ಜನ ಮುಂದೆ ಇಡ್ತೀರಿ, ನೋಡೋಣ. ಹೇಳೋದಾದ್ರೆ ಹೇಳಿ. ಈ ತರ ವೀಕ್ಲಿ ಒನ್ಸ್ ಅಂತ ಇಟ್ಕೊಂಡು ಬೇಕಾದ್ರೆ ದೆವ್ವದ ಸ್ಟೋರಿ ಹೇಳೋಣ. ನೀವ್ ಹೇಳಿ ಎಕ್ಸ್ಪೀರಿಯನ್ಸ್, ನಿಮ್ಗೇನ್ ಎಕ್ಸ್ಪೀರಿಯನ್ಸ್ ರಿಯಲ್ ಆಗಿ ನೋಡಿದಿರ ಅಂತಾನು ಸ್ವಲ್ಪ ಜನ ಇರ್ತಾರೆ, ಕಣ್ಣಾರೆ ನೋಡಿದೀನಿ ಅಂತ. ಆ ತರ ಇದ್ರೂ ಪರವಾಗಿಲ್ಲ, ನೋಡಿದಿರನೇ ಈ ತರ ಫೀಲ್ ಮಾಡಿ ಇವ್ರು ಮಾಡ್ತಾರಲ್ಲ, ಆ ತರ ಎಕ್ಸ್ಪೀರಿಯನ್ಸ್ ಆಗಿ ದೆವ್ವ ಅಂದ್ರೆ ನಂಗೆ ನಿಜ ಭಯ ಅಂತ ಹೇಳ್ತಾರಲ್ಲ, ಕತ್ಲಲ್ಲಿ ಓಡಾಡಕ್ ಭಯ. ನಾನು ಹೇಳದ್ನಲ್ಲ, ಬೇರೆದೆಲ್ಲ ನನಗ್ ಗೊತ್ತಿಲ್ಲ. ಬಟ್ ಆ ಚಿಕ್ಕ ವಯಸ್ಸಲ್ಲಿ ಆಗಿದ್ದಂತೂ ಅದಂತೂ ಸತ್ಯವಾದ ಇದು. ಯಾಕಂದ್ರೆ ಅಲ್ಲಿ ದೆವ್ವಗಳೂ ಅಷ್ಟೇ ಇತ್ತು. ಅವಾಗ ನಮ್ಗಾಗಿರೋ ಎಕ್ಸ್ಪೀರಿಯನ್ಸ್ ಅದು. ನನ್ಗೆ ಇನ್ನೂ ಆ ಚಿಕ್ಕ ವಯಸ್ಸಲ್ಲಾದ್ರೂ ಒಂದೊಂದು ಚಿಕ್ಕ ವಯಸ್ಸು ಒಂದೊಂದು ಮರೆಯಲ್ಲ. ಆ ಥರ ನನ್ಗೆ ಅದು ಒಂದೊಂದ್ಸರಿ ಕನ್ಸಲ್ಲೂ ಬಂದ್ಬಿಟ್ಟು ಎಷ್ಟು ಕಾಡುತ್ತೆ ಗೊತ್ತಾ. ಆ ಮಗು ಇವಾಗ ದೊಡ್ಡದಾಗಿರುತ್ತಲ್ಲ, ನಿಜವಾಗ್ಲೂ ನೀವು ಕೊಳ್ಳಿ ದೆವ್ವ ಅಂತಾರೆ, ಚಿಕ್ಕ ಏನಂತಾರೆ ಕುಟ್ಟಿ ಸೈತಾನ್ ಅಂತಾರೆ. ಆ ತರ ದೆವ್ವ ಗೈಸ್. ನಾರ್ಮಲ್ ದೆವ್ವ ನಾನು ನೋಡಿಲ್ಲ, ಕುಟ್ಟಿ ಸೈತಾನ್ ದೆವ್ವ ನೋಡಿರೋದು. ನಿಜವಾಗ್ಲೂ ನನ್ಗೆ ಇನ್ನೂ ಅದ್ ನೆನ್ಸ್ಕೊಂಡ್ರೆ, ಅದಕ್ಕೆ ಇದು ಬ್ಲ್ಯಾಕ್ ಇತ್ತಲ್ಲ, ಅದಿರ್ಲಿಲ್ಲ ಗೈಸ್, ಹಿಂಗಿದ್ದಿದ್ದು. ನಾವು ಹೇಳೋಣ, ನಿನಗೇನಾದ್ರೂ ದೆವ್ವ ನೋಡಿಲ್ಲ ಅಂದ್ರು ಅಲ್ಲಿ ನೋಡು, ದೆವ್ವ ನೋಡಿಲ್ಲ ಅಂದ್ರು ಹಾರರ್ ಆಗಿ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗೈತಾ ನೋಡು. ನಿಮ್ಗೆ ಇಷ್ಟು ಪಾಟು ಒಂಥರ ಕಾಣಿಸ್ತಲ್ಲ, ಯಾರೋ ಕೂತಿರೋ ತರನೇ ಐತೆ. ನನ್ಗೆ ಭಯ ಆಗ್ತೈತೆ. ಮೂಲೋ ಏನು ಅದು ಆತರ ಎಫೆಕ್ಟ್ ಬರ್ತೈತೆ. ಈ ಕಡೆ ತಲೆ ಐತೆ, ಶೋಲ್ಡರ್ ಐತೆ, ಬೇರೆ ಹಿಂದೆ ಕುತ್ಕೊಂಡು ನೋಡ್ತಿರೋ ತರ ಐತೆ.
ಗೈಸ್ ಇವತ್ತೇ ಇವತ್ತೇ ಎಡಿಟಿಂಗ್ ಮಾಡಿ ಮುಗಿಸ್ಬಿಡ್ತೀನಿ, ನಾಳೆಗಂದ್ರೆ ನನಗೆ ಭಯ ಆಗ್ಬಿಡುತ್ತೆ. ಆದಷ್ಟು ನಾನು ಇವತ್ತೇ ಎಡಿಟಿಂಗ್ ಮಾಡ್ತೀನಿ. ಆಕ್ಚುಲಿ ತುಂಬಾ ಬೆಳಕಿದೆ, ನಾವು ಸ್ವಲ್ಪ ಅದನ್ನ ಕತ್ಲು ಮಾಡ್ಕೊಂಡು ಇದ್ ಮಾಡ್ತಾ ಇದ್ರೆ ಆದ್ರೂ ಭಯ ಆಗ್ತೈತೆ. ಆದ್ರೂ ಭಯ ಆಗ್ತೈತೆ. ನನಗೇನ್ ಭಯ ಆಗ್ತಲ್ಲ, ಐ ಆಮ್ ಸ್ಟ್ರಾಂಗ್ ಮ್ಯಾನ್. ಇಲ್ಲ ಗೈಸ್ ಭಯ ಬೀಳ್ತದೆ. ಓ ಏನ್ ಅನ್ಕೊಬಿಟ್ಟಿದ್ದೀರಾ ಇವ್ನ, ಭಯ ಬೀಳ್ತಾರೆ. ನಾನು ಯಾವಾಗ ಗೊತ್ತಾ ಗೈಸ್ ಭಯ ಬೀಳೋದು, ರಿಯಲ್ ಆಗಿ ಬಂದಾಗೆ ನಾನು ಭಯ ಬೀಳೋದು. ಅನ್ರಿಯಲ್ ಆಗಿ ಇದ್ದಾಗೆಲ್ಲ ನಂಗೆ ಏನು ಅನ್ಸಲ್ಲ, ಸುಮ್ಮನೆ ಇವರೇ ಎದುರಿಸಿ ಇದ್ ಮಾಡ್ತಾರೆ. ಓಕೆ ಗೈಸ್, ಆದ್ರೆ ರಿಯಲ್ ಆಗಿ ಇದುವರೆಗೂ ಬಂದಿಲ್ಲ, ಬರಬಾರ್ದು, ಬರೋಕ್ಕೂ ಬಿಡಲ್ಲ. ನೆಕ್ಸ್ಟ್ ಗೈಸ್ ನೀವೇನಾದ್ರೂ ಬೇಕಂದ್ರೆ ಹೇಳಿ, ಇವ್ರ ಅಮ್ಮನ್ ಕೂರ್ಸ್ಕೊಂಡಿರ್ತೀನಿ, ಇವ್ರ ಅಮ್ಮಗಾಗಿರೋ ಎಕ್ಸ್ಪೀರಿಯನ್ಸ್ ಇವರೆಲ್ಲ ನಂಬಲ್ಲ, ನಮ್ಗೆಲ್ಲ ದೆವ್ವದ ಎಕ್ಸ್ಪೀರಿಯನ್ಸ್ ಆಗೈತೆ, ನಾನು ನಂಬ್ತೀನಿ ದೆವ್ವ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಸ್ಟೋರಿ ಹೇಳೋದಲ್ಲ ಫೇಮಸ್, ಭಯ ಬಿದ್ದೋಗ್ಬಿಡ್ತೀರ ಆಮೇಲೆ. ಅದೇ ಅವರೇ ಡೈರೆಕ್ಟ್ ಆಗಿ ಹೇಳಲ್ಲ, ನಾವು ಕೇಳ್ತಾ ಇರ್ಬೇಕು, ಅವ್ರು ಹೇಳ್ತಾ ಇರ್ಬೇಕು. ನೋಡೋಣ, ನಿಮ್ಗೆ ಈ ಸ್ಟೋರಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದೇ ಸ್ಟೋರಿಗಳು ಬೇಕಂದ್ರೆ ಇನ್ನೊಂದಷ್ಟು ಜನ ಎತ್ತಾಕೊಂಡ್ಬರ್ತೀರಿ ಅವ್ರ ಸ್ಟೋರಿಗಳು ಹೇಳಕ್ಕೆ. ಎತ್ತಾಕೊಂಡ್ಬಂದ್ಬಿಟ್ಟು ಸ್ಟೋರಿ ಹೇಳಿಸ್ತೀರಿ ನಿಮ್ಗೆ. ಇರ್ತಾರೆ ಕೆಲವರು ಬೈದಾಂಗುಳಿಗಳು ಸಾಯ್ತಾ ಇರ್ತಾರೆ ಅಲ್ಲಿ, ಅಂತವ್ರನ್ನೆಲ್ಲ ಎತ್ತಾಕೊಂಡ್ಬರ್ತೀರಿ, ಅವ್ರ ಸ್ಟೋರಿಗಳೆಲ್ಲ ಹೇಳ್ತಾರೆ ಕೇಳಿ. ಓಕೆ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಪ್ಲೀಸ್ ಮರಿಬೇಡಿ. ಮತ್ತೆ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ, ಎಲ್ಲ ಆಗೋದ್ಮೇಲೆ ವಿಡಿಯೋ ಆಗೋದ್ಮೇಲೆ ಹೇಳ್ತಾ ಇದ್ದೀನಿ, ಬಟ್ ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ ಆಯ್ತಾ. ಓಕೆ, ಇಷ್ಟ ಮಾಡೋಣ. ಬೇಗ ಆಫ್ ಮಾಡು, ಸೆಂಟ್ರಲ್ ಯಾರೋ ಕೂತವ್ರೆ, ಹೋಗ್ಲಿ ಅವರು. ಬಾಯ್. ಯಾರು ಅಂತಾನೂ ಗೊತ್ತಿಲ್ಲ. ಥ್ಯಾಂಕ್ ಯು.